ಕಲಬುರಗಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ ನಮನ ಸಲ್ಲಿಸುವುದರ ಮುಖಾಂತರವಾಗಿ ಬಿಜೆಪಿ ಯುವ ಮೋರ್ಚಾದ ಮುಖಂಡರು ಶಿವು ಅಷ್ಟಗಿ ಅವರ ಸಾರಥ್ಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಅವರ ನೇತೃತ್ವದಲ್ಲಿ ಸಂವಿಧಾನ ಸಮರ್ಪಣಾ ದಿನ ಆಚರಣೆ ಮಾಡಲಾಯಿತು. ನಗರದ ಜಗತ್ ವೃತ್ತದಲ್ಲಿ ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ನಮನ ಸಲ್ಲಿಕೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಹಾಗೂ ಶಿವ ಅಷ್ಟಗಿ ಅವರು ಮಾಡಿದರು. ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿಗೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗ್ಲಿ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ನಾವು ಬಿಜೆಪಿಯವರು ನಡೆಯುತ್ತಿದ್ದೇವೆ. ಬಿಜೆಪಿಯವರು ಸಂವಿಧಾನ ವಿರೋಧಿ ಎಂದು ಹೇಳುವುದು ಶುದ್ಧ ಸುಳ್ಳು ಎಂದು ಕಿಡಿಕಾರಿದರು. ಜನತೆಗೆ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಇಡೀ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಎಲ್ಲರಿಗೂ ಕೂಡ ಈ ಒಂದು ಶುಭ ಮುಹೂರ್ತದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ಬರ್ತಕ್ಕಂಥ ಡಿಸೆಂಬರ್ 6ರವರೆಗೆ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ತೆರನಾಗಿ ಬರ್ತಕ್ಕಂಥ 29ನೇ ತಾರೀಕಿನವರ ದಿನ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ N. ಮಹೇಶ್ರವರು ಈ ಸಂವಿಧಾನ ಸಮರ್ಪಣಾ ದಿನದ ಒಂದು ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಅವರು ಕೂಡ ಬರ್ತಾ ಇದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಬರ್ತಕ್ಕಂಥ ಡಿಸೆಂಬರ್ 6ರವರೆಗೆ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಬಳಿಕ ಪಂಚತೀರ್ಥ ಅಂತಕ್ಕಂಥ ಅಂಬೇಡ್ಕರ್ ಅವರಿಗೆ 5 ಅವರ ಸ್ಮರಣೀಯ ಸ್ಥಳಗಳನ್ನು ಗುರುತಿಸಿ ಅವುಗಳಿಗೆ ವಿಶೇಷವಾಗಿ ಅನುದಾನವನ್ನು ಕೊಟ್ಟು, ವಿಶೇಷವಾಗಿ ಅವರ ಜನ್ಮಸ್ಥಳ ಇರ್ಬೋದು, ಅವರು ನಿಧನ ಆಗಿರ್ತಕ್ಕಂಥ ಸ್ಥಳ ಇರ್ಬೋದು, ದೆಹಲಿ ಇರ್ಬೋದು, ಅವರು ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಆ ಎಲ್ಲ ಕ್ಷೇತ್ರಗಳಲ್ಲಿ ಒಂದೊಂದು ಹೆಸರುಗಳನ್ನಿಟ್ಟು ಅವರ ಹೆಸರನ್ನು ಕೀರ್ತಿ ಪತಾಕೆ ಬಳಸಿದ್ದಾರೆ. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ಸಹಿತ ವಾಜಪೇಯಿ ಸರ್ಕಾರ ಇದ್ದಾಗ, ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗೆ ಕೊಟ್ಟರ. ಇದು ಯಾವಾಗಲೂ BJP ನಮ್ಮ ಅಂಬೇಡ್ಕರ್ ಅವರ ವಿರೋಧಿ ಅಂತೇಳಿ ಬಿಂಬಿಸ್ಕೊಂಡ್ರು. ಇವರೆಲ್ಲರೂ ಯಾವಾಗಲೂ ಅಂಬೇಡ್ಕರ್ ಪರವಾಗಿ ಮಾಡ್ತಕ್ಕಂಥ ಕೆಲಸಗಳು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಮಾಡ್ಯಾವ. ಇವರು ಅವರ ನಿಧನ ಹೊಂದಾಗ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಒಂದು ದೆಹಲಿ ಒಳಗೆ ಜಾಗ ಕೊಡಲಿಲ್ಲ. ಅಂಥ ಸಂದರ್ಭದೊಳಗೆ ಅವರು ಮುಂಬೈಗೆ ಒಯ್ದು ಮುಂಬೈನಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾಯ್ತು. ಅಂಥ ಭೀಮರಾವ್ ಅಂಬೇಡ್ಕರ್ ಅವರಿಗೆ 2 ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಂತು ಅವ್ರನ್ನ ಸೋಲಿಸಿದ್ದು ಇದೇ ಕಾಂಗ್ರೆಸ್. ಆದರೂ ಸಹಿತ ಕಾಂಗ್ರೆಸ್ ಅಂದರೆ ಅಂಬೇಡ್ಕರ್ ಅಂದರೆ ಕಾಂಗ್ರೆಸ್ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು. ಇದೆಲ್ಲ ಸುಳ್ಳು. ಯಾವಾಗಲೂ ಭಾರತೀಯ ಜನತಾ ಪಕ್ಷದ ದಲಿತರ ಪರ, ಅಂಬೇಡ್ಕರ್ ಅವರ ಪರ, ಈ ಎಲ್ಲರ ಹಿಂದುಳಿದ ದೀನ ದಲಿತರ ಜೊತೆ ಭಾರತೀಯ ಜನತಾ ಪಕ್ಷ ಇರ್ತದೆ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಶಿವು ಅಷ್ಟಗಿ, ಸಂವಿಧಾನವನ್ನು ಮೊದಲು ಸಂಸತ್ನಲ್ಲಿ ಇಟ್ಟು ಪೂಜೆ ಸಲ್ಲಿಸಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಸತ್ ಪ್ರವೇಶಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ನಮ್ಮ ಬಿಜೆಪಿ ನಡೆಯುತ್ತಿದೆ. ಇನ್ನು ಕಲಬುರಗಿಯಲ್ಲಿ ಸುಖ ಸುಮ್ಮನೆ ಮಂತ್ರಿಗಳ ಹಿಂಬಾಲಕರು ಬಿಜೆಪಿ ಸಂವಿಧಾನ ವಿರೋಧಿ ಎಂದು ಎತ್ತಿ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ಎಂದರು. ರಾಷ್ಟ್ರದಾದ್ಯಂತ ಸಂವಿಧಾನ ಸಮರ್ಪಣಾ ದಿನ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಮರ್ಪಿಸಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಕಲಬುರಗಿಯಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಕೆಲವು ಗಂಜಿ ಕೇಂದ್ರದ ಗಿರಾಕಿಗಳು ಅನ್ಬೋದು,
ಮಂತ್ರಿಗಳ ಹಿಂಬಾಲಕರು ಅವರು ಸಮಾಜವನ್ನು ಬೇರೆ ಬೇರೆ ರೀತಿಯಿಂದ ವಿಂಗಡಣೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ BJP ಅಂಬೇಡ್ಕರ್ ಅವರ ವಿರೋಧಿ ಅಂತಕ್ಕಂಥ ಏನು ಹುನ್ನಾರವನ್ನು ಮಾಡ್ತಾ ಇದ್ದಾರೆ, ಇದು ಶುದ್ಧ ಸುಳ್ಳು. ನಮ್ಮ ಪಕ್ಷ, ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ಒಂದೇ ವರ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತಿಯನ್ನು ಇಡೀ ವರ್ಷಾಚರಣೆ ರಾಷ್ಟ್ರದಾದ್ಯಂತ ಮಾಡಿದ್ರು. ಅದೇ ರೀತಿಯಾಗಿ ನವೆಂಬರ್ 26 ಇದಕ್ಕೆ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಾಗಲಿ ಸಂವಿಧಾನಕ್ಕಾಗಲಿ ಅವರು ನೆನಪೇ ಇದ್ದಿದ್ದಿಲ್ಲ. 2015ರಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದ ನಂತರ ನವೆಂಬರ್ 26 ಏನು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2.5 ವರ್ಷಗಳ ಕಾಲ ರಚನೆ ಮಾಡಿ ಭಾರತ ಸರ್ಕಾರಕ್ಕೆ ಸಮರ್ಪಣೆ ಮಾಡಿದ್ರು. ಆ ದಿನವನ್ನು ಸಂವಿಧಾನ ಸಮರ್ಪಣಾ ದಿನ, ಸಂವಿಧಾನ ದಿನ ಅಂತೇಳಿ ನರೇಂದ್ರ ಮೋದಿಜಿಯವರು ಇದು ದಿನವನ್ನಾಗಿ ಆಚರಿಸಿದರು. ಅದಕ್ಕಾಗಿ ಅದೇ ರೀತಿ ಅಧ್ಯಕ್ಷರು ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ 5 ಕ್ಷೇತ್ರಗಳು, ಅದು ದೆಹಲಿ, ಮುಂಬೈ, ನಾಗ್ಪುರ ಮತ್ತು ಮಧ್ಯಪ್ರದೇಶದ ಈ ಎಲ್ಲ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ವಿಶೇಷವಾಗಿ ಅಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ದೆಹಲಿಯಲ್ಲಿ ಕೂಡ ಒಂದು ಬೃಹತ್ತಾದ ಅಂಬೇಡ್ಕರ್ ಮೆಮೋರಿಯಲ್ ಹಾಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಿಗಾಗಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಮತ್ತು ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಬೇರೆ ಯಾವ ಸರ್ಕಾರಗಳು ಕೊಟ್ಟಿಲ್ಲ, ಬೇರೆ ಯಾವ ಪಕ್ಷಗಳು ಕೊಟ್ಟಿಲ್ಲ. ನರೇಂದ್ರ ಮೋದಿಜಿಯವರು ಮತ್ತು ಭಾರತೀಯ ಜನತಾ ಪಕ್ಷ ನಾವೆಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮತ್ತು ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಮತ್ತು ಅವರ ವಿಚಾರ ಆಚಾರಗಳಿಗೆ ನಾವೆಲ್ಲ ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದೆ. ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಪಕ್ಷಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದೆಲ್ಲ ಶುದ್ಧ ಸುಳ್ಳದ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನ ಸಮರ್ಪಣಾ ದಿನ, ಈ ಸಂವಿಧಾನ ದಿನವನ್ನು ನಾವೆಲ್ಲರೂ ಕೂಡ ಆಚರಿಸಿದ್ದೇವೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಅವರ ಮುಂದಿನ ಪೀಳಿಗೆಗೆ ಕೂಡ ತಲುಪಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ನರೇಂದ್ರ ಮೋದಿಯವರು ಅಂದರೆ ಸಂಸದಲ್ಲಿ ಪೂಜೆ ಮಾಡಿದ್ದು ಹೌದು. ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಧಿಕಾರ ಸ್ವೀಕಾರ ಮಾಡಿ ಪ್ರಧಾನಿ ಆದ ನಂತರ ಸಂಸತ್ ಭವನಿಗೆ ಹೋಗಬೇಕಾದ್ರೆ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ, ಪಾರ್ಲಿಮೆಂಟಿಗೆ ನಮಸ್ಕಾರ ಮಾಡಿ ಅವರು ಗೌರವ ಕೊಟ್ಟಿರೋದನ್ನು ದೇಶವೇ ನೋಡಿದೆ. ಸಂವಿಧಾನ ಪೀಠಿಕೆಗೆ ಪೂಜೆ ಮಾಡಿದಾರ, ಅದಕ್ಕೆ ನಮಸ್ಕಾರ ಮಾಡಿ ಆ ಸೆಂಟ್ರಲ್ ಹಾಲ್ನಲ್ಲಿ ಅದನ್ನು ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಮೋದಿಜಿಯವರು ಗೌರವ ಸಲ್ಲಿಸಿದ್ದಾರೆ. ಇನ್ನೊಂದು ಏನು ಹೇಳಬೇಕಂದ್ರೆ 1990ರವರೆಗೆ ಈ ಪಾರ್ಲಿಮೆಂಟ್ ಹಾಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇರಲಿಲ್ಲ. ಅಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗಿತ್ತು, ಅಲ್ಲಿ ತನಕ ಇರಲಿಲ್ಲ. ಯಾವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಕೊಟ್ಟು VP ಸಿಂಗ್ ಅವ್ರ ಸರ್ಕಾರ ಇತ್ತು, ಆವಾಗ ಅಲ್ಲಿ ಮಾಡಿದ್ದಾರೆ. ಇವರು ಕೇವಲ ಓಟ್ಗಳಿಗಾಗಿ ದಲಿತರ ಮೈಂಡ್ ಡೈವರ್ಟ್ ಮಾಡೋ ಸಲಕ್ಕಾಗಿ ಕಾಂಗ್ರೆಸ್ ಪಕ್ಷದು ಮತ್ತು ಕೆಲವೊಬ್ಬರು ದಲಿತ ಹೆಸರು ಇಟ್ಕೊಂಡು ಮಂತ್ರಿಗಳ ಹಿಂಬಾಲಕರ ಅವರು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ, ದಲಿತರ ದಾರಿ ತಪ್ಪಿಸ್ತಾ ಇದ್ದಾರೆ. ದಲಿತರು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ವಿಶೇಷವಾದ ಸಂಬಂಧ ಇದೆ. BJP ಯಾವತ್ತೂ ಕೂಡ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ವರ್ಗದವರಿಗೂ ಕೂಡ BJP ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ಇದೆ. ಅದಕ್ಕಾಗಿ ಜನರು ಇವರ ಸುಳ್ಳು ಈ ಆರೋಪಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಆಳಂದ ತಾಲೂಕಿನ ಮಾಜಿ BJP ಅಧ್ಯಕ್ಷರಾದ ಆನಂದ್ ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಇವತ್ತೊಂದು ತತ್ವ ಸಿದ್ಧಾಂತ, ಇವತ್ತು ಇಡೀ ಜಗತ್ತಿಗೆ ನಮ್ಮ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇವತ್ತು ಜಗತ್ತಿಗೆ ಒಂದು ಮಾರ್ಗದರ್ಶನ ಆಗುವಂಥ ಸಂದರ್ಭ ಮುಂದೆ ತಂದಿಟ್ಟಿರುವಂಥ ಯಾರಾದರೂ ಮಾಡಿದಾರಪ್ಪ ಅಂದ್ರೆ ನಮ್ಮ ಪ್ರಧಾನಮಂತ್ರಿ, ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರು. ಇವತ್ತು ಕಾಂಗ್ರೆಸ್ದವರು ಒಂದು ಆಪಾದನೆ ಕೊಡ್ತಾರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ವಿರೋಧ ಮಾಡ್ತದೆ ಮತ್ತು ಸಂವಿಧಾನ ಅವರಿಗೆ ಅದರ ಪರೋಪಕಾರ ನಡ್ಕೊಂಡು ಹೋಗಲ್ಲ ಅಂತ ಒಂದು ಅವರು ಘೋಷಣೆ ಕೊಡ್ತಾ ಇದ್ದಾರೆ, ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ. ಬಟ್ ಇವತ್ತು ನೋಡ್ಬೋದು, ಇವತ್ತು ಯಾರಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತು ಭಾರತ ರತ್ನ ಕೊಟ್ಟಾಗಿರ್ಬೋದು, ಇವತ್ತು ಏನು ಸಂವಿಧಾನ ತಿದ್ದುಪಡಿ ಮಾಡಿದ್ದಂಥ ಸಂದರ್ಭ ಯಾರಾದರೂ ಮಾಡಿರಪ್ಪ ಅಂದ್ರೆ ತುರ್ತು ಪರಿಸ್ಥಿತಿ ಹೇರಿದವ್ರಂಥವ್ರು ಯಾರಾದರೂ ಇದ್ದಾರಂದ್ರೆ ಕಾಂಗ್ರೆಸ್ದವ್ರು. ಇವತ್ತು
ಇವತ್ತು ಅದಕ್ಕೆ ಸಂವಿಧಾನಕ್ಕೆ ಯಾರಾದರೂ ಮರ್ಯಾದೆ ಅದಕ್ಕೊಂದು ಏನಾದರೂ ಒಂದು ಗೌರವ ತಂದು ಕೊಡುವಂಥ ಕೆಲಸ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅವರು. ಇವತ್ತು ಯಾಕಿದು ಮಾತು ಹೇಳ್ತೀನಪ್ಪ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು 74-75 ಸಾರಿ ತಿದ್ದುಪಡಿ ಮಾಡಿರಿ ಇವತ್ತು ಸಂವಿಧಾನ. ಇವತ್ತು ಅದು ಹೆಂಗಂದ್ರೆ ವಿರೋಧ ಪೂರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ಆಗಬೇಕು ಹಕ್ಕಂತ ಚಲಾವಣೆ ಆಗ್ಬೇಕಂದ್ರೆ ಅದ್ರ ವಿರೋಧ ಮಾಡ್ಯಾರ. ಆದರೆ ಭಾರತೀಯ ಜನತಾ ಪಾರ್ಟಿ ತಿದ್ದುಪಡಿ ಮಾಡಿರುವುದು ಸಂವಿಧಾನಕ್ಕೆ ಒಳ್ಳೆಯದು, ಇನ್ನೊಂದು ಸ್ವಲ್ಪ ಒಳ್ಳೇದಾಗಲಿ ಅನ್ನೋಂಥದ್ದು ಒಂದು ತಿದ್ದುಪಡಿ ಮಾಡಿರುವುದು ಕಂಡು ಬರ್ತದೆ. ಅದಕ್ಕೆ ದಯಮಾಡಿ ಇವತ್ತು ನಮ್ಮ ದೇಶದ ಜನರು ಇವತ್ತು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ವಿಶ್ವಾಸದೊಂದಿಗೆ ಬಡ್ರಿ ಹಿಡ್ಕೊಂಡು ಮೇಲಿನ ವರ್ಗದವ್ರಿಗೂ ಭೀ ಒಂದೇ ಸಂವಿಧಾನ ಒಂದೇ ಒಂದು ಗೌರವ ಸಿಗಬೇಕಂತ ಕೇಸಿಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದರಂಥ ಹಾದಿಯಲ್ಲಿ ನಡೆದದಕ್ಕಾಗಿ ಇವತ್ತು ಬಂದಂಥ ಎಲ್ಲರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮರ್ಪಣೆ ದಿನಕ್ಕೆ ಬಂದಂಥ ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜಯ. ನಮ್ಮ ಹೆಸರು ಆನಂದ್ ಪಾಟೀಲ್, ಆನಂದ್ BJP ಮಾಜಿ ಅಧ್ಯಕ್ಷ.